ಸಮಿತಿಯ ಸದಸ್ಯರೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಆಯೋಜನೆ. ಮಹೇಶ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಪ್ರದರ್ಶನ. ಎಸ್ ವೀಕ್ಷಕರೇ, ತುಮಕೂರಿನಲ್ಲಿ ಸೆಪ್ಟೆಂಬರ್ 22ರಿಂದ ಅದ್ಧೂರಿಯಾಗಿ ಪ್ರಾರಂಭವಾದ ದಸರಾ ಕಾರ್ಯಕ್ರಮವು ತುಮಕೂರಿನ ಜನರನ್ನಷ್ಟೇ ಅಲ್ಲದೆ ಇಡೀ ರಾಜ್ಯದ ಜನರ ಗಮನ ಸೆಳೀತಾ ಇದೆ. ಕಳೆದ 35 ವರ್ಷಗಳಿಂದಲೂ ಈ ದಸರಾ ಸಮಿತಿಯ ವತಿಯಿಂದ ದಸರಾ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗ್ತಿದೆ. ಈ ಬಾರಿ ದಸರಾ ಸಮಿತಿಯು ಜಿಲ್ಲಾಡಳಿತ ಹಾಗೂ ಪಾಲಿಕೆಯ ಸಹಭಾಗಿತ್ವದಲ್ಲಿ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ದಸರಾ ಮಂಟಪದಲ್ಲಿ ಪ್ರತಿನಿತ್ಯ ಪೂಜೆ ಹವನ ನಡೆಸುವ ಮೂಲಕ ತಾಯಿ ಚಾಮುಂಡಿ ದೇವಿಯನ್ನ ಆರಾಧಿಸಲಾಗ್ತಾ ಇದೆ. ಇತ್ತ ದಸರಾ ಸಮಿತಿಯ ಸದಸ್ಯರು, ಪದಾಧಿಕಾರಿಗಳು, ಮುಖಂಡರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಹೌದು, ದಸರಾ ಸಮಿತಿಯ ಎಲ್ಲರಿಗೂ ಸನ್ಮಾನ ಮಾಡಿ ದಸರಾ ಕಾರ್ಯಕ್ರಮಕ್ಕೆ ತಮ್ಮ ಸೇವೆಯನ್ನ ಸಲ್ಲಿಸಿದ್ದನ್ನ ಸ್ಮರಿಸುವ ಮೂಲಕ ಅವರನ್ನ ಗೌರವಿಸಲಾಯಿತು. ಇದೇ ವೇಳೆ ಕಲಾ ಸರಸ್ವತಿಗೆ ಪೂಜೆಯನ್ನ ಕೂಡ ಸಲ್ಲಿಸಲಾಗಿದೆ. ಈ ವೇಳೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ತುಮಕೂರಿನ ಉದ್ಯಮಿ ರಮೇಶ್ ಬಾಬು ಮಾತನಾಡಿ, ಸಮಿತಿಯವರು ಈ ದಸರಾವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡಿಕೊಂಡು ಬರುತ್ತಿರುವುದು ಸಂತಸವನ್ನ ತಂದಿದೆ. ನಮ್ಮ ಪೂರ್ವಿಕರು ನಮ್ಮ ಜೀವನ ಶೈಲಿಯನ್ನ ತುಂಬಾ ಸುಂದರವಾಗಿ ಕಟ್ಟಿಕೊಟ್ಟಿದ್ದಾರೆ. ಹುಟ್ಟಿನಿಂದ ಸಾಯೋ ತನಕ ಒಬ್ಬ ಮನುಷ್ಯ ಅತ್ಯಂತ ಸಂತೋಷವಾಗಿ ಯಾವ ರೀತಿ ಇರಬೇಕು ಎಂಬುದನ್ನ ಅಚ್ಚುಕಟ್ಟಾಗಿ ಕಟ್ಟಿದ ಸನಾತನ ಋಷಿಮನಿಗಳ ಕೊಡುಗೆ ಸ್ಮರಣೀಯ ಎಂದರು. ತುಮಕೂರು ದಸರಾ ಸಮಿತಿಯವರು ಈ ದಸರಾ ಉತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇರೋದು ಇದೊಂದು ಇತಿಹಾಸವೇ ಸರಿ ಅಂತ ನಾವಂತೂ ಭಾವಿಸ್ತೀವಿ. ಬಹಳ ಸಂತೋಷ. ನಮ್ಮ ಪೂರ್ವಿಕರು ನಮ್ಮ ಜೀವನ ಶೈಲಿಯನ್ನ ಎಷ್ಟು ಸುಂದರವಾಗಿ ನಿರೂಪಣೆ ಮಾಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ, ನಾವು ಹುಟ್ಟಾಗ್ಲಿಂದ ಹಿಡಿದು ನಮ್ಮ ವಿದ್ಯಾಭ್ಯಾಸದಿಂದ ಹಿಡಿದು ನಾವು ಪ್ರೌಢಾವಸ್ಥೆಗೆ ಬಂದಾಗಲಿಂದ ಹಿಡಿದು ನಮ್ಮ ಒಂದು ವ್ಯವಹಾರಕ್ಕೆ ಬಂದಾಗಲಿಂದ ಹಿಡಿದು ಸಂಸಾರ, ಸಾಧನೆ, ಹುಟ್ಟಿನಿಂದ ಸಾಯೋ ತನಕನೂ ಸಹ ಒಬ್ಬ ಮನುಷ್ಯ ಅತ್ಯಂತ ಸಂತೋಷವಾಗಿ ಯಾವ ರೀತಿ ಇರಬೇಕು ಅನ್ನ ಒಂದು ಜೀವನ ಪದ್ಧತಿಯನ್ನ, ಜೀವನ ಶೈಲಿಯನ್ನ ಏನು ನಮ್ಮ ಸನಾತನ ಧರ್ಮ ಋಷಿಮುನಿಗಳು ನಮಗೆ ಅಪಾರವಾದಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಇಡೀ ಪ್ರಪಂಚದಲ್ಲೇ ಅತ್ಯದ್ಭುತವಾದಂಥ ಕೊಡುಗೆ. ಯಾಕೆ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಸಹ ನಾವು ಸದಾ ಸಂತೋಷವಾಗಿರಬೇಕು, ಸದಾ ಆನಂದವಾಗಿರಬೇಕು, ಸದಾ ಸುಖವಾಗಿರಬೇಕು ಅಂತ ಬಯಸೋದು ಅದು ಸಾಮಾನ್ಯ. ಆ ಸಂತೋಷ, ಸಮೃದ್ಧಿ, ಸುಖ, ಆನಂದ ನಾವು ಯಾವ ರೀತಿ ಪಡ್ಕೊಬೇಕು ಅನ್ನೋ ಒಂದು ಜೀವನದ ಪದ್ಧತಿಯನ್ನ ನಮ್ಮ ಈ ಒಂದು ಸನಾತನ ಧರ್ಮ ನಮಗೆ ಕಲಿಸ್ಕೊಡ್ತಿದೆ. ಅದಕ್ಕೋಸ್ಕರನೇ ಒಂದು ಆಚಾರ ವಿಚಾರ ಆಗ್ಬೋದು, ಸತ್ಕರ್ಮ ಸದ್ವಿಚಾರಗಳಾಗ್ಬೋದು, ಪೂಜೆ ಪುನಸ್ಕಾರಗಳಾಗಿರ್ಬೋದು, ವ್ರತ ನಿಯಮಗಳಾಗಿರ್ಬೋದು, ಇವೆಲ್ಲವನ್ನೂ ಸಹ. ಇನ್ನು ಬಸವರಾಜ್ ಮಾತನಾಡಿ, ಕಳೆದ 35 ವರ್ಷಗಳಿಂದಲೂ ಕೂಡ ಈ ದಸರಾ ಸಮಿತಿಯು ಅತ್ಯಂತ ಸಂಭ್ರಮದಿಂದ ದಸರಾವನ್ನ ನಡೆಸಿಕೊಂಡು ಬರ್ತಾ ಇದೆ. ಸೆಪ್ಟೆಂಬರ್ 22ರಂದು ಶಮಿ ಪೂಜೆಯನ್ನ ಮಾಡುವ ಮೂಲಕ ದಸರಾಗೆ ಚಾಲನೆಯನ್ನ ನೀಡಲಾಯಿತು. ಕಳೆದ 2 ದಿನಗಳಿಂದ ಸ್ಥಳೀಯ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ವೈಭವ ಎಂದು ಸ್ಪರ್ಧೆಯನ್ನ ಕೂಡ ಆಯೋಜಿಸಲಾಗಿತ್ತು. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಪ್ರೋತ್ಸಾಹಿಸಲಾಯಿತು. ತುಮಕೂರು ದಸರಾ ಸಮಿತಿ ಕಳೆದ 34 ವರ್ಷಗಳಿಂದ ತುಮಕೂರು ಜನತೆಯ ಸಹಾಯ, ಸಹಕಾರ ಹಾಗೂ ಸಹಭಾಗಿತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡ್ಬಂದಿದೆ. ಇದು 35ನೇ ವರ್ಷದ ತುಮಕೂರು ದಸರಾ ಕಾರ್ಯಕ್ರಮ. ಈ ದಸರಾ ಸಮಿತಿ ವಿಶೇಷ ಏನಂದರೆ, ಕಳೆದ 34 ವರ್ಷದ ಹಿಂದೂ ಸಮಾಜದ ಪ್ರತಿಯೊಂದು ಸಮಾಜದ ಸ್ವಾಮೀಜಿಗಳನ್ನು ಕರೆಸಿ ಅವರ ನೇತೃತ್ವದಲ್ಲಿ, ಅವರ ಆಶೀರ್ವಚನದಲ್ಲಿ ಶಮಿ ಪೂಜೆಯನ್ನು ಮಾಡುವಂಥದ್ದು ತುಮಕೂರು ದಸರಾ ಪದ್ಧತಿ ನಡ್ಕೊಂಡ್ಬಂದಿದೆ. ಇದು ಇಡೀ ರಾಜ್ಯದಲ್ಲಿಯೇ ಒಂದು ಈ ವಿಚಾರವಾಗಿ ಮಾದರಿ ದಸರಾ ಅಂತ ಹೇಳಿದ್ರೆ ತಪ್ಪಾಗಲಾರದು.
22ನೇ ತಾರೀಕು ಹೋಮ ಹವನಗಳಿಂದ ಇದು ಪ್ರಾರಂಭ ಆಗಿ ಇವತ್ತು 8ನೇ ದಿನದ ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ಸಹ ಒಂದು ಸಾಂಸ್ಕೃತಿಕ ವೈಭವ ಅನ್ನುವಂಥ ಒಂದು ಸ್ಪರ್ಧೆಯನ್ನಿಟ್ಟಿದ್ವಿ. ಸುಮಾರು 26 ತಂಡಗಳು ಭಾಗವಹಿಸಿದ್ವು. ಇವತ್ತು 18 ತಂಡಗಳು ಭಾಗವಹಿಸಿದ್ದಾವೆ. ನಿನ್ನೆ ಒಂದು ಅದ್ಭುತವಾದಂಥ ಕಲಾ ಪ್ರದರ್ಶನವನ್ನು ನಿನ್ನೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಸ್ಥಳೀಯ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸಾಂಸ್ಕೃತಿಕ ವೈಭವ ನೃತ್ಯ ಸ್ಪರ್ಧೆಯನ್ನು ಶಾಲಾ ಕಾಲೇಜುಗಳಿಗೋಸ್ಕರವೇ ಇಟ್ಟಿರುವಂಥದ್ದು. ನಿನ್ನೆ ಸಾಮಾನ್ಯ ಪದ್ಧತಿ. ಇವತ್ತು ಒಂದು 18 ಶಾಲಾ ಕಾಲೇಜುಗಳು ಭಾಗಿಯಾಗಿದ್ದಾವೆ. ತುಮಕೂರು, ಸಿರಾ, ಚಿಕ್ಕನಾಯಕನಹಳ್ಳಿ ಹಾಗೂ ಮಧುಗಿರಿಯಿಂದ ತಂಡಗಳು ಬಂದಿದ್ದಾವೆ. ಈ ಎಲ್ಲ ತಂಡಗಳು ಕೂಡ ಅದ್ಭುತವಾದಂಥ ಪ್ರದರ್ಶನವನ್ನು ನೀಡ್ತಾ ಇದ್ದಾವೆ. ಈ ಎಲ್ಲ ತಂಡಗಳಿಗೂ ಕೂಡ 2ನೇ ತಾರೀಕು ನಾವು ವೇದಿಕೆಯಲ್ಲಿ ಬಹುಮಾನವನ್ನು ಕೊಡಲಿದ್ದೀವಿ. ಮೊದಲನೇ ಬಹುಮಾನ 20,000, 2ನೇ ಬಹುಮಾನ 15,000, 3ನೇ ಬಹುಮಾನ 10,000, ಒಟ್ಟು 45,000 ಬಹುಮಾನವನ್ನು ಕೊಡುವಂಥ ಒಂದು ಪ್ರಯತ್ನ ನಡೆದಿದೆ. ಇನ್ನು ಕಾರ್ಯಕ್ರಮದಲ್ಲಿ ತುಮಕೂರಿನ ಹೆಸರಾಂತ ಕಾಲೇಜಾದ ಮಹೇಶ್ PU ಕಾಲೇಜಿನ ವಿದ್ಯಾರ್ಥಿಗಳು ವಿಶೇಷವಾಗಿ ಯಕ್ಷಗಾನ ಕಲೆಯನ್ನ ಪ್ರದರ್ಶನ ಮಾಡಿದ್ರು. ವಿದ್ಯಾರ್ಥಿಗಳ ಯಕ್ಷಗಾನ ಪ್ರದರ್ಶನ ಕಂಡು ನೆರೆದಿದ್ದವರು ಸಂಭ್ರಮಪಟ್ಟರು. ಇದೇ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗೆಸ್ಟ್ ಒಬ್ಬರು ವಿದ್ಯಾರ್ಥಿಗಳ ಕಲೆಯನ್ನ ಹಾಡಿ ಹೊಗಳಿದ್ರು. ಇನ್ನು ವಿದ್ಯಾರ್ಥಿಗಳ ಪ್ರದರ್ಶನಕ್ಕೆ ದಸರಾ ಸಮಿತಿಯ ವತಿಯಿಂದ ಅಭಿನಂದನಾ ಪತ್ರವನ್ನ ನೀಡಿ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀನಿ. ಈಗಾಗಲೇ ರಿಜಿಸ್ಟರ್ ಮಾಡಿಸಿರೋರು ದಾಂಡಿಯಾಗೆ ದಯಮಾಡಿ ನಿಮಗೆ ಲಕ್ಕಿ ವಿನ್ನರ್ಸ್ ಇದೆ 3. ಯಾರೆಲ್ಲ ಆ ಬಾಕ್ಸಿಗೆ ಹಾಕಿಲ್ಲ ಹೆಸರು ಬರೆದು ಅವರು ದಯವಿಟ್ಟು ಬಂದು ಬಾಕ್ಸಿಗೆ ಹೆಸರು ಹಾಕೋಬೇಕು. ಹಾಯ್, ತಮ್ಮ ಹೆಸರು ಮೇಡಮ್? ಸರ್, ನನ್ನ ಹೆಸರು ಜೀವಿತಾ. ಯಾರಿಗೂ ಕೊರಿಯೋಗ್ರಾಫ್ ಮಾಡೋದು? ಸುನಿಲ್ ಸರ್. ಓಕೆ, ಭಾಳ ಅದ್ಭುತವಾಗಿತ್ತಲ್ಲ, ಭಾಳ ಅದ್ಭುತವಾಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ರಿ, ತುಂಬ ಕಲರ್ಫುಲ್ ಆಗಿತ್ತು. ಇಲ್ಲಿವರೆಗೂ ಬಂದಿದ್ದ ಪರ್ಫಾರ್ಮೆನ್ಸ್ ಅಲ್ಲಿ ಇದು ತುಂಬಾ ಕಲರ್ಫುಲ್ ಆಗಿತ್ತು, ತುಂಬಾ ಸ್ಪೆಷಲ್ ಪರ್ಫಾರ್ಮೆನ್ಸ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೆಷಲಿ ನಿಮ್ಮ ಎಕ್ಸ್ಪ್ರೆಷನ್ ಅಂತೂ ಬೆಂಕಿ. ತುಂಬಾ ಒಳ್ಳೆ ಟ್ಯಾಲೆಂಟ್ ಇದೆ ನಿಮಗೆ, ಒಳ್ಳೆ ಟ್ಯಾಲೆಂಟ್ ಇದೆ. ಇದು ನಿಮಗೆ ಕಂಟಿನ್ಯೂ ಮಾಡಿ ಬೇರೆ ಲೆವೆಲ್ಗೆ ಹೋಗ್ತೀರಾ, ಓಕೆನಾ? ತುಂಬಾ ಅದ್ಭುತವಾಗಿ ಬಂತು. ಸೊ ಸ್ವಲ್ಪ ಸಾಂಗ್ಸ್ ಅಲ್ಲಿ ಕೆಲವೊಂದು ಚೇಂಜ್ ಮಾಡ್ತೀವಿ, ಸಾಂಗ್ಸ್ ಅಲ್ಲಿ ಅಂಡ್ ಕೊರಿಯೋಗ್ರಫಿಲೂ ಅಷ್ಟೇ ಸ್ವಲ್ಪ ಕೆಲವೊಂದು ಚೇಂಜಸ್ ಆಯಿತು ಅಂತಂದ್ರೆ ಇನ್ನು ಅಲ್ಟಿಮೇಟ್ ಆಗಿ ಹೋಗುತ್ತಿದೆ, ಓಕೆನಾ? ಎಲ್ಲ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಎಲ್ಲದಕ್ಕೂ ಇದನ್ನ ಪಾರ್ಟಿಸಿಪೇಟ್ ನೀವು ಮಾಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ರು. ಆಲ್ ದಿ ಬೆಸ್ಟ್. ನೃತ್ಯ, ಸಂಭಾಷಣೆ ಮತ್ತು ವರ್ಣರಂಜಿತ ವೇಷಭೂಷಣಗಳನ್ನು ಒಳಗೊಂಡ ಒಂದು ನಾಟಕವಾಗಿದೆ. ರಾಮಾಯಣ, ಮಹಾಭಾರತ ಮುಂತಾದ ಪುರಾಣ ಕಥೆಗಳನ್ನು ಆಧರಿಸಿ ಇದನ್ನು ಪ್ರದರ್ಶಿಸಲಾಗುತ್ತದೆ. ಈ ಯಕ್ಷಗಾನವನ್ನು ಪ್ರದರ್ಶನ ಮಾಡಿದ ಮಹೇಶ್ PU ಕಾಲೇಜಿಗೆ ಧನ್ಯವಾದಗಳು. ಇನ್ನು ಇದೇ ವೇಳೆ ವಿವಿಧ ಶಾಲಾ ಕಾಲೇಜಿನ ಕಲಾ ತಂಡಗಳು ಕೂಡ ಭಾಗಿಯಾಗಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ TV, ತುಮಕೂರು.